ಎಲ್ಲರಿಗೂ ನಮಸ್ಕಾರ. ಬನ್ನಿ ಇವತ್ತು ನಾವು ತಾರಕ್ ಮೆಹ್ತಾ ಕಾ ಉಲ್ಟಾ ಚಶ್ಮಾದಲ್ಲಿ ನಡೆದ ಒಂದು ಸಖತ್ ಮಜಾವಾದ ರಹಸ್ಯದ ಬಗ್ಗೆ ಮಾತಾಡೋಣ. ಗೋಕುಲ್ಧಾಮ್ ಸೊಸೈಟಿಯನ್ನೇ ತಲೆಕೆಳಗು ಮಾಡಿದ ಆ ಒಂದು ವಿಚಿತ್ರ ಘಟನೆ ಯಾವುದು ಅಂತ ನೋಡೋಣ ಬನ್ನಿ. ಹಾಗಾದ್ರೆ ಕಥೆ ಶುರು ಮಾಡೋಣ. ಗೋಕುಲ್ಧಾಮ್ ಸೊಸೈಟಿಯ ಜನ ಆರಾಮಾಗಿ ಒಂದು ಭಾನುವಾರ ಬೆಳಗ್ಗೆ ಎದ್ದು ನೋಡ್ತಾರೆ. ಅಷ್ಟೇ, ಅವರ ಕಾಂಪೌಂಡ್ ಪೂರ್ತಿ ಬ್ಲಾಕ್ ಆಗಿದೆ. ದಾರಿಯನ್ನೇ ಒಂದು ದೊಡ್ಡ ಪಜಲ್ನ ತರ ಏನೋ ಅಡ್ಡ ನಿಂತಿದೆ. ಹೌದು, ಸಮಸ್ಯೆ ಮೂಲ ಇಲ್ಲೇ ಇರೋದು. 3 ದೊಡ್ಡ ಯಾರ್ದಂತ ಗೊತ್ತಿಲ್ದೆ ಟ್ರಕ್ಗಳು ಬಂದು ಅಡ್ಡಾದಿಡ್ಡಿ ನಿಂತ್ಕೊಂಡಿವೆ. ಇದರಿಂದ ಎಲ್ಲರ ದಾರಿ ಬಂದ್. ಏನ್ ಮಾಡೋದು ಅಂತ ಯಾರಿಗೂ ಗೊತ್ತಾಗ್ತಿಲ್ಲ. ಫುಲ್ ಕನ್ಫ್ಯೂಷನ್. ಒಂದಲ್ಲ ಎರಡಲ್ಲ, ಬರೋಬ್ಬರಿ 3 ಟ್ರಕ್ಗಳು ರಾತ್ರೋರಾತ್ರಿ ಬಂದು ನಿಂತಿವೆ. ಅಷ್ಟಕ್ಕೂ ಇವು ಎಲ್ಲಿಂದ ಬಂದು ಅಂತ ಯಾರಿಗೂ ಒಂದು ಚೂರು ಸುಳಿವು ಕೂಡ ಇಲ್ಲ. ಸರಿ, ಈಗ ಅನುಮಾನ ಯಾರ್ಮೇಲೆ? ಸೊಸೈಟಿಯ ಸೆಕ್ರೆಟರಿ ಭಿಡೆ. ಒಂದು ಕ್ಷಣನೂ ಯೋಚನೆ ಮಾಡಲ್ಲ. ಡೈರೆಕ್ಟಾಗಿ ಬೆರಳು ತೋರ್ಸೋದು ಯಾವಾಗ್ಲೂ ಏನಾದ್ರೂ ಒಂದು ಅವಾಂತರ ಮಾಡೋ ಜೇಠಾಲಾಲ್ ಘಡ ಕಡೆಗೆ. ನೋಡಿ, ಕಥೆಯ ಅಸ್ಲಿ ಜಟಾಪಟಿ ಶುರುವಾಗೋದೇ ಇಲ್ಲಿಂದ. ಸೊಸೈಟಿಯವ್ರು ಹೇಳ್ತಾರೆ, ಟ್ರಕ್ಗಳು ಗುಜರಾತ್ನಿಂದ ಬಂದಿವೆ, ಹಾಗಾಗಿ ಇವು ಜೇಠಾಲಾಲ್ಗೆ ಸೇರಿದ್ದು ಅಂತ. ಆದ್ರೆ ಜೇಠಾಲಾಲ್ ಉತ್ತರ ಏನೋ ಗೊತ್ತಾ? ಅಯ್ಯೋ, ಈ ಟ್ರಕ್ಗಳಿಗೂ ನನಗೂ ಒಂದು ಚೂರು ಸಂಬಂಧ ಇಲ್ಲ ಅಂತ ಅವರು ವಾದ ಮಾಡ್ತಿದ್ದಾರೆ. ಪಾಪ ಜೇಠಾಲಾಲ್ಗೆ ಅಂತೂ ಫುಲ್ ಬೇಜಾರಾಗಿ ಬಿಡುತ್ತೆ. ಅವ್ರು ಹೇಳ್ತಾರೆ, ಸೊಸೈಟಿಯಲ್ಲಿ ಏನೇ ಆಗ್ಲಿ ಮೊದಲು ಎಲ್ಲರೂ ಬೆರಳು ತೋರಿಸೋದೇ ನಮ್ಮ ಗಡಾ ಫ್ಯಾಮಿಲಿ ಕಡೆಗೆ ಅಂತ. ಹಳೆ ಕತೆಗಳನ್ನೆಲ್ಲ ನೆನಪಿಸ್ಕೊಂಡು ಯಾಕೆಲ್ಲರೂ ನನ್ನನ್ನೇ ಟಾರ್ಗೆಟ್ ಮಾಡ್ತಾರೆ ಅಂತ ಬೇಸರ ಮಾಡ್ಕೊಳ್ತಾರೆ. ಜೇಠಾಲಾಲ್ ತಾನು ನಿರಪರಾಧಿ ಅಂತ ಎಷ್ಟೇ ಹೇಳಿದ್ರೂ ಯಾರೂ ನಂಬಲ್ಲ. ಸರಿ, ಹಾಗಾದ್ರೆ ನಾವೇ ಈ ಕೇಸ್ ಸಾಲ್ವ್ ಮಾಡೋಣ ಅಂತ ಗೋಕುಲ್ಧಾಮ್ನ ಜನರೆಲ್ಲ ಸೇರಿ ತಮ್ಮದೇ ಆದ ಒಂದು ತನಿಖೆ ಶುರು ಮಾಡ್ತಾರೆ. ಅವರ ತನಿಖಾ ಯೋಜನೆ ಹೇಗಿದೆ ನೋಡಿ. ಫಸ್ಟ್ ಸ್ಟೆಪ್, ಅಹಮದಾಬಾದ್ನಲ್ಲಿರೋ ಜೇಠಾಲಾಲ್ ಭಾವ ಅಂದ್ರೆ ಸುಂದರ್ಗೆ ಕಾಲ್ ಮಾಡೋದು. ಎರಡನೇದು, ಟ್ರಕ್ ಡ್ರೈವರ್ಗಳು ಎಲ್ಲಿದ್ದಾರೆ ಅಂತ ಹುಡುಕಿ ಅವರನ್ನ ಎಬ್ಬಿಸೋ ಪ್ರಯತ್ನ ಮಾಡೋದು. ಮೂರನೇದು, ಟ್ರಕ್ ಒಳಗ್ ಏನಿದೆ ಅಂತ ಚೆಕ್ ಮಾಡಿ ಸುಳಿ ಹುಡ್ಕೋದು. ಅಬ್ಬಾ, ಎಂಥ ಪ್ಲಾನ್! ಶುರು ಮಾಡಿದ್ದೆ ಯಾವಾಗ್ಲೂ ತರಲೆ ಮಾಡೋ ಸುಂದರ್ಗೆ ಫೋನ್ ಮಾಡಿ. ಸರಿ, ಸುಂದರ್ಗೆ ಕಾಲ್ ಮಾಡ್ತಾರೆ. ಆದ್ರೆ ಮೊದಲ ಪ್ರಯತ್ನನೇ ಫೇಲ್. ಎಲ್ಲರೆದ್ರೂ ಸ್ಪೀಕರ್ ಫೋನ್ನಲ್ಲೇ ಸುಂದರ್ ಹೇಳ್ತಾನೆ, ನಾನು ಯಾವ ಟ್ರಕ್ಕೂ ಕಳಿಸಿಲ್ಲ ಅಂತ. ಆಶ್ಚರ್ಯ ಅಂದ್ರೆ ಈ ಸಲ ಸುಂದರ್ ನಿಜವಾಗ್ಲೂ ನಿರಪರಾಧಿ. ಈಗ ಎಲ್ಲರೂ ಮತ್ತೆ ಮೊದಲಿಂದ ಶುರು ಮಾಡ್ಬೇಕು. ಆಮೇಲೆ ಇನ್ನೊಂದು ಪ್ರಯತ್ನ. ಒಬ್ಬ ಡ್ರೈವರ್ ಸಿಗ್ತಾನೆ, ಆದ್ರೆ ಅವನು ಟ್ರಕ್ ಕೆಳಗೆ ಮಲ್ಗಿ ಗೊರಕೆ ಹೊಡಿತಿದ್ದಾನೆ. ಎಲ್ಲರೂ ಸೇರಿ ಎಬ್ಬಿಸಿದ್ರೆ ಅವನು 4 ದಿನದಿಂದ ಗಾಡಿ ಓಡಿಸ್ತಿದ್ದೀನಿ ಅಂತ ಗೊಣಗಿ ಮತ್ತೆ ತಿರುಗಿ ಮಲ್ಗಿಬಿಡ್ತಾನೆ. ಇದ್ದ ಒಬ್ಬನೇ ಸಾಕ್ಷಿ. ಈಗಾದ್ರೆ ಹೇಗೆ? ಸರಿ, ಡ್ರೈವರ್ನಿಂದ ಏನು ಪ್ರಯೋಜನ ಆಗ್ಲಿಲ್ಲ. ಹಾಗಾದರೆ ಟ್ರಕ್ ಒಳಗೆ ಏನಿದೆ ಅಂತ ನೋಡೋಣ ಬನ್ನಿ ಅಂದ್ಕೊಂಡೆಲ್ಲರೂ ಮುಂದಕ್ಕೆ ಹೋಗ್ತಾರೆ. ಅಲ್ಲೇ ನೋಡಿ, ತನಿಖೆಗೆ ಒಂದು ದೊಡ್ಡ ಟ್ವಿಸ್ಟ್ ಸಿಗೋದು. ಮೊದಲನೇ ಟ್ರಕ್ ಬಾಗುಲ ತೆಗೆದ ತಕ್ಷಣ ನೋಡಿದ್ರೆ ತುಂಬಾ ದೊಡ್ಡ ಗೋಧಿ ಚೀಲುಗಳು. ಇಡೀ ಟ್ರಕ್ ತುಂಬಾ ಬರೀ ಗೋಧಿ ಚೀಲುಗಳೇ. ಅಷ್ಟೇ ಅಲ್ಲ, ಆ ಚೀಲಗಳ ಮೇಲೆ ಜೇಠಾಲಾಲ್ ಅಂಗಡಿಯಲ್ಲಿ ಕೆಲಸ ಮಾಡುವ ನಟ್ಟು ಕಾಕ ಮತ್ತೆ ಭಾಗ ಅವರ ಹೆಸರು ಬರ್ದಿದೆ. ಇನ್ನು ಸಾಕು, ರಹಸ್ಯ ಬಗೆಹರಿಯಿತು, ಜೇಠಾಲಾಲ್ ಸಿಕ್ಕಿಬಿದ್ರು ಅಂತ ಎಲ್ಲರೂ ಅಂದ್ಕೊಳ್ತಾರೆ. ಹಾಗಾದ್ರೆ ಕೇಸ್ ಕ್ಲೋಸ್ ಆಯ್ತಾ? ಜೇಠಾಲಾಲ್ ಅವರೇ ಈ ಟ್ರಕ್ಗಳ ಮಾಲೀಕ ಅಂತ ಎಲ್ರೂ ನಂಬಿಟ್ಟಿದ್ದಾರೆ. ಆದ್ರೆ ಕಥೆ ಇಲ್ಲಿಗೆ ಮುಗಿದಿಲ್ಲ. ಇನ್ನೊಂದೇ ಒಂದು ಫೋನ್ ಕಾಲ್ ಇಡೀ ಸೀನನ್ನೇ ಬದಲಾಯಿಸಲಿದೆ. ಕಥೆಯ ಅಸ್ಲಿ ಟ್ವಿಸ್ಟ್ ಶುರುವಾಗೋದೇ ಇಲ್ಲಿಂದ. ಫೋನ್ನಲ್ಲಿ ಬಾಘ ಒಂದು ಶಾಕಿಂಗ್ ಸುದ್ದಿ ಕೊಡ್ತಾನೆ. ಅವನು ಹೇಳೋದಿಷ್ಟೇ, ನಾನು ಆರ್ಡರ್ ಮಾಡಿದ್ದು ನಿಜ, ಆದ್ರೆ ಅದು ಬರೀ 3 ಕೆಜಿ ಗೋಧಿಗ, 3 ಟ್ರಕ್ಗಳೇಗಲ್ಲ. ಅರೆರೆ, ಈಗ ನೋಡಿ, ಕಥೆ ಮತ್ತೆ ಮೊದಲಿಗೆ ಬಂತು. ಜೇಠಾಲಾಲ್ ಅವರ ನೌಕರರು ಗೋಧಿ ಆರ್ಡರ್ ಮಾಡಿಲ್ಲ ಅಂದ್ರೆ ಮತ್ತೆ ಯಾರು ಮಾಡಿದ್ದು? ಅವರ ಹೆಸರುಗಳು ಯಾಕೆ ಚೀಲಗಳ ಮೇಲೆ ಇವೆ? ರಹಸ್ಯ ಈಗ ಇನ್ನಷ್ಟು ಕಾಂಪ್ಲಿಕೇಟ್ ಆಗ್ತಿದೆ. ಸರಿ, ಬೇರೆ ಚೀಲಗಳನ್ನ ಚೆಕ್ ಮಾಡೋಣ ಅಂತ ನೋಡಿದ್ರೆ ಅಲ್ಲೂ ಹೆಸರುಗಳಿವೆ. ಅಯ್ಯರ್, ಡಾಕ್ಟರ್ ಹಾಥಿ, ಮೆಹ್ತಾ ಸಾಹೇಬ್, ಭಿಡೆ, ಅಬ್ದುಲ್, ಹೀಗೆ ಸೊಸೈಟಿಯಲ್ಲಿರೋ ಆಲ್ಮೋಸ್ಟ್ ಎಲ್ಲರ ಹೆಸರೂ ಇದೆ. ಆಗ ಗೊತ್ತಾಗುತ್ತೆ, ಇದು ಒಬ್ರಿಗೆ ಬಂದಿದ್ದಲ್ಲ, ಇಡೀ ಸೊಸೈಟಿಗೆ ಬಂದಿರೋ ಡೆಲಿವರಿ ಅಂತ. ವಾವ್, ಎಲ್ರಿಗೂ ಗೋಧಿ ಚೀಲ ಸಿಕ್ಕಿದೆ ಅಂತ ಎಲ್ರೂ ಖುಷಿ ಪಡ್ತಾರೆ. ಆದ್ರೆ ಒಂದು ನಿಮಿಷ, ಎಲ್ಲರೆಸರೂ ಇದೆ, ಆದ್ರೆ ಒಬ್ಬರೆಸರು ಮಾತ್ರ ಮಿಸ್ಸಿಂಗ್. ಹೌದು, ಆ ಲಿಸ್ಟಿನಿಂದ ಬಿಟ್ಟು ಹೋದ ಆ ಒಬ್ಬ ವ್ಯಕ್ತಿ ಬೇರೆ ಯಾರೂ ಅಲ್ಲ, ನಮ್ಮ ಪೋಪಟ್ಲಾಲ್. ಪಾಪ, ಸೊಸೈಟಿಯ ಏಕೈಕ ಬ್ಯಾಚುಲರ್, ಅವ್ರ ಹೆಸರು ಮಾತ್ರ ಎಲ್ಲೂ ಇಲ್ಲ. ಇಷ್ಟೇ ಸಾಕಿತ್ತು ನೋಡಿ ಪೋಪಟ್ಲಾಲ್ಗೆ. ಶುರುವಾಯ್ತು ಅವರ ಕ್ಲಾಸಿಕ್ ಡ್ರಾಮಾ.
ನಾನು ಮದುವೆ ಆಗಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ನಿಮ್ಮೆಲ್ಲರ ತರ ನನಗೊಂದು ಗೋಧಿ ಚೀಲ ಸಿಗೋ ಹಕ್ಕು ಇಲ್ವಾ ಅಂತ ತಮ್ಗಾದ ಅನ್ಯಾಯದ ಬಗ್ಗೆ ದೊಡ್ಡದಾಗಿ ಮಾತಾಡೋಕ್ ಶುರು ಮಾಡ್ತಾರೆ. ಹೀಗೆ ಇಡೀ ಕಥೆ ಒಂದು ದೊಡ್ಡ ಪ್ರಶ್ನೆಯ ಹತ್ರ ಬಂದು ನಿಲ್ಲುತ್ತೆ. ಈ ಟ್ರಕ್ಗಳು ಯಾರದು ಅಂತ ಶುರುವಾದ ರಹಸ್ಯ ಈಗ ಪಾಪಾ ಪೋಪಟ್ಲಾಲ್ನನ್ನು ಬಿಟ್ಟು ಸೊಸೈಟಿಯ ಬೇರೆ ಎಲ್ಲರಿಗೂ ಈ ಸೀಕ್ರೆಟ್ ಗಿಫ್ಟ್ ಕಳಿಸಿದ್ದು ಯಾರು ಅನ್ನೋ ಪ್ರಶ್ನೆಯಾಗಿ ಬದಲಾಗಿದೆ. ಅಂದ್ರೆ ರಹಸ್ಯ ಬಗೆಹರಿಯೋ ಬದಲು ಇನ್ನಷ್ಟು ದೊಡ್ಡದಾಗಿದೆ ಅಲ್ವಾ?